ಅಲ್ಲೇ ರಾಷ್ಟ್ರಕೂಟರು ಒಡೆಯೋದಕ್ಕೆ ಅಥವಾ ಅವಸಾನಕ್ಕೆ ಬರೋದಕ್ಕೆ ಮುಖ್ಯ ಕಾರಣವಾಗಿದ್ದೇನು? ಬೇಕಾದಷ್ಟು ಕಾರಣ ಆಗುತ್ತೆ. ಈಗ ಯಾವುದೇ ಒಂದು ಎಂಪೈರ್, ಯಾವುದೇ ದೊಡ್ಡ ಸಾಮ್ರಾಜ್ಯ ಆಗಲಿ, ಅದೇನು ಆಚಂದ್ರಾರ್ಕವಾಗಿ ಇರಲಿ ಶಾಸನದಲ್ಲಿ ಬರೀತಾರೆ ಹೊರತು ಅದು ಹಾಗೆ ಆಗಲ್ಲ. ನಾವು ವಿಜಯನಗರದ ತೆಗೆದುಕೊಂಡ್ರೆ ಅಲ್ಲಿ ಸುಲ್ತಾನರೆಲ್ಲರ ಜೊತೆಗೆ ತಾಳಿಕೋಟೆ ಯುದ್ಧ ಏನಿತ್ತು ಅದೊಂದು ಮೇಜರ್ ಕಾರಣ ಆಗುತ್ತೆ. ಅದಾದ ಮೇಲೆ ವಿಜಯನಗರ ಸಾಮ್ರಾಜ್ಯ ಸರ್ವನಾಶ ಆಗುತ್ತೆ. ಅದು ಇವ್ರ ಕೈಲಾಗಲ್ಲ. ಇವ್ರಕ್ಕೆ ಯಾಕಂದರೆ ರಾಷ್ಟ್ರಕೂಟರು ಇರೋ ಹೊತ್ತಿಗೆ, ಅವರ ಅವಸಾನದ ಹೊತ್ತಿಗೆ ಇನ್ನೇನು ಅವಾಗಿನ್ನ ಮುಸಲ್ಮಾನರು ನಾರ್ತ್ ಇಂಡಿಯಾಗೆ ಬಂದಿರ್ತಾರೆ. ಸೊ ಅವರು ಇದರಿಂದ ಅಷ್ಟೊಂದು ಆಗೋದಿಲ್ಲ. ಮುಖ್ಯವಾಗಿ ಯಾವುದೇ ಸಾಮ್ರಾಜ್ಯ ಆಗಲಿ, ಯಾವುದೇ ದೊಡ್ಡ ಸಂಸ್ಥೆ ಯಾವುದೇ ಇರಬಹುದು, ಅದರ ಉಚ್ಛ್ರಾಯ ಬಂದ ಮೇಲೆ ನೀವು ಕೆಳಗೆ ಬರಲೇಬೇಕು. ನೀವು ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಬೆಟ್ಟ ಹತ್ತಿದ್ರೋ, ಮೌಂಟ್ ಎವರೆಸ್ಟ್ ಹತ್ತಿದ್ರೋ, ನಿಮ್ಮ ಮನೆಗೆ ವಾಪಸ್ ಬರಬೇಕು ಅಂದರೆ ಇಳಿಬೇಕು ತಾನೆ. ಸೊ ಇದು ಪತನ ಆಗುತ್ತೆ. ಪ್ರತಿಯೊಂದು ಸಾಮ್ರಾಜ್ಯನೂ ಹೀಗೆ ಪತನ ಆಗುತ್ತೆ. ಅದು ಇಟ್ ಈಸ್ ಅ ನ್ಯಾಚುರಲ್ ಆರ್ಡರ್ ಆಫ್ ಥಿಂಗ್ಸ್ ಅಂತ ಹೇಳ್ಬೋದು. ಅವ್ರ ಪತನ ಆದಮೇಲೆ ಬೇರೆ ಬೇರೆ, ಯಾಕಂದರೆ ಎಲ್ಲ ರಾಜನೂ ಅಷ್ಟೇ ಸಮರ್ಥನಾಗಿರೋದಿಲ್ವಲ್ಲ. ಈಗ ಕಟ್ಟೋನ್ಗಿದ್ದಂತಹ ಒಂದು ಹುರುಪು, ಹುಮ್ಮಸ್ಸು, ಮತ್ತು ಅದು ಹಾಗೆ ಇರಬೇಕು, ಗಟ್ಟಿಯಾಗಿರಬೇಕು ಅಂತ ಕಾಳಜಿ ಅವನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ ಬರೋದಿಲ್ಲ. ಅದು ಮಾನವ ಪ್ರವೃತ್ತಿಲೇ ಇರೋ ಒಂದು ಸಹಜವಾದ ಒಂದು ಕೊಟ್ಟಿರೋದು. ಇಲ್ಲಾಂದರೆ ಎಲ್ಲರೂ ಈ ಹೊತ್ತಿಗೂ ಇರ್ತಾಯಿದ್ರು ರಾಷ್ಟ್ರಕೂಟರು ಅಲ್ವಾ. ಸೊ ಈ ಹೊತ್ತಿಗೂ ವಿಜಯನಗರ ಹಾಗೆ ಇರ್ತಾಯಿತ್ತು. ಇಲ್ಲ, ಅವರು ಅವಸಾನ ಆಗ್ತಾ ಆಗ್ತಾ ಆ ಕಡೆ ಗಹದವಾಲ ಅಂತ, ಇಲ್ಲ ಜೈಚಂದ್ ಅಂತ, ಮಹಾರಾಜ ಜೈಚಂದ್ ಅಂತ ಕೇಳ್ತೀವ್ರ. ಪೃಥ್ವಿರಾಜ್ ಚೌಹಾನು ಜೈಚಂದ್ ದೊಡ್ಡ ಯುದ್ಧ ಆಯಿತು ಅಂತ ಅವನು ದ್ರೋಹಿ ಅನ್ನೋ ಒಂದು ಪಟ್ಟ ಕೊಟ್ಟಿದ್ದಾರೆ ಜೈಚಂದ್ಗೆ. ಅದು ನಿಜ ಅಲ್ಲ ಅದು. ಸೊ ಅವನು ಗಾಹದವಾಲ ವಂಶಸ್ಥ. ಆ ಗಾಹದವಾಲ ವಂಶಸ್ಥರ ಮೂಲ ರಾಷ್ಟ್ರಕೂಟರು. ಮತ್ತು ಅಲ್ಲಿಂದ ನೇರ ನಾವು ಈ ಕಡೆ ಕೆಳಗೆ ಬರೋ ಹಾಗಿದ್ರೆ ಸೌದತ್ತಿ ಅಂತ ಇದೆಯಲ್ಲ ಅಲ್ಲಿ, ಆ ಕಡೆ ಅಲ್ಲಿ ಒಂದು ರಟ್ಟವಂಶ ಅಂತ, ರಟ್ಟರಾಜರು ಅಂತ ಕರೀತಾ ಇದ್ರು. ಸುಮಾರು ಒಂದು 100-120 ವರ್ಷ, ತುಂಬ ಏನು ದೊಡ್ಡ ಸಾಮ್ರಾಜ್ಯ ಅಲ್ಲ, ಬಟ್ ಅವರು ಮೂಲ ರಾಷ್ಟ್ರಕೂಟರ ಒಂದು ಕವಲು ಅವ್ರದ್ದು. ಅಲ್ಲಿಂದ ಆಂಧ್ರಕ್ಕೆ ನಮಗೆ ಬಂದರೆ ರೆಡ್ಡಿ ಸಾಮ್ರಾಜ್ಯ. ಈ ರೆಡ್ಡಿ ಪದದ ಮೂಲ ರಾಷ್ಟ್ರಕೂಟ. ಇಲ್ಲಿ ರಟ್ಟ ಇದೆ, ಟಕಾರ ಹೋಗಿ ಡಕಾರ ಆಗುತ್ತೆ, ರಟ್ಟ ಹೋಗಿ ರೆಡ್ಡಿ ಆಗುತ್ತೆ. ಸೊ ರೆಡ್ಡಿ ರಾಜರು ಅಂತಲೇ ನಿಮಗೆ ಕೊಂಡವೀಡು, ರಾಜಮಂಡ್ರಿ ಇಲ್ಲೆಲ್ಲ ಒಂದಷ್ಟು 100-120 ವರ್ಷ ಚೆನ್ನಾಗಿ ಆಳ್ವಿಕೆ ಮಾಡಿ ನಂತರ ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗ್ಬಿಡ್ತಾರೆ. ಸೊ ರಾಷ್ಟ್ರಕೂಟರ ಇಂಪ್ಯಾಕ್ಟ್ ಎಲ್ಲೆಲ್ಲೆಲ್ಲ ಇದೆ ನೋಡಿ ನೀವು. ಅದನ್ನು ಬಿಟ್ಟರೆ ನೀವು ಕದಂಬರು ಹೇಳಿದ್ರಿ, ನನಗೆ ಮರ್ತೋಯ್ತು ಅವಾಗ ಹೇಳಬೇಕಿತ್ತು. ಮುಖ್ಯವಾಗಿ ನಮ್ಮ ಕರ್ನಾಟಕ ದೇಶದಿಂದ ಉದ್ಭವ ಆದಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಪೈಕಿ ಅವ್ರ ಕೈ ಕೆಳಗೆ ಇಟ್ಕೊಂಡಂತಹ ಭೂಭಾಗ ಗೋವಾ. ಇವತ್ತು ನಿಮಗೆ ಗೋವಾ ದೇಶದ ರಸ್ತೆ ಸಾರಿಗೆ, ಯಾವುದೋ ಅಧಿಕೃತ ರಸ್ತೆ ಸಾರಿಗೆ ಬಸ್ ಹೆಸರು ಕದಂಬ. ಅದೇನು ಆಕಸ್ಮಿಕವಾಗಿ ಏನು ಬರಲಿಲ್ವಲ್ಲ. ಗೋವಾದಲ್ಲಿರುವಂತಹ ಕದಂಬ ರಾಜ್ಯರ ಒಂದು ಪ್ರಾಬಲ್ಯ ಈ ಹೊತ್ತಿಗೂ ಇದೆ. ಗೋವಾದಲ್ಲಿ ತಂಬಡಿ ಸುರ್ಲಾ ಅಂತ ಒಂದು ಊರಿದೆ. ಅಲ್ಲೊಂದು ಮಹಾದೇವನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈಗಲೇ ಅಷ್ಟು ಚೆನ್ನಾಗಿದೆ ಅಂತಂದರೆ, ಒಂದು ಅರಣ್ಯದ ಮಧ್ಯ ಇದೆ, ಬಹಳ ಸೊಗಸಾಗಿದೆ ಜಾಗ, ಹೋಗಿ ನೋಡಲೇಬೇಕು ನೀವು. ಸುತ್ತಮುತ್ತಲು ನದಿಯೆಲ್ಲ ಇದೆ, ಒಂದು ಹೊಳೆ, ತುಂಬ ಚೆನ್ನಾಗಿದೆ ಜಾಗ, ಅದು ಬಹಳ ಶಾಂತವಾಗಿದೆ. ತಂಬಡಿ ಸುರ್ಲಾ ಅದು ಕದಂಬ ರಾಜರು ಕಟ್ಟಿದ್ದು. ನಂತರ ಬಂದ ಚಾಳುಕ್ಯ ಕೆಲವು ಸಾಮಂತರು ಅದನ್ನು ಇನ್ನೊಂದಷ್ಟು ಜೀರ್ಣೋದ್ಧಾರ ಮಾಡಿ ಒಳ್ಳೆ ಚೆನ್ನಾಗೆ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಿದ್ರು ಅಂತ ಗೊತ್ತಾಗುತ್ತೆ ಆ ದೇವಸ್ಥಾನ. ಹಾಗಾಗಿ ಕದಂಬ ರಾಜರ ಇಂಪ್ರಿಂಟು ಗೋವಾನಲ್ಲಿತ್ತು. ಈ ಕಡೆ ಕರ್ನಾಟಕದಲ್ಲಿ ಹಾನಗಲ್ ಆ ಪ್ರದೇಶನೂ ಇವರು ಹಿಡಿತದಲ್ಲಿ ಇಟ್ಕೊಂಡಿದ್ರು ಕದಂಬರು. ಹೀಗೆ ಅವರನ್ನು ಬಿಟ್ಟು ನಾವು ಗೋವಾನಲ್ಲಿ ನಾವು ನೋಡೋ ಹಾಗಿದ್ರೆ ವಿಜಯನಗರದವರು ಮುಸಲ್ಮಾನ ಆಡಳಿತ ಇದ್ದಂತಹ ಗೋವಾನಲ್ಲಿ ಮೊದಲ ಸಲ ಮಾಧವ ಮಹಾ ಅಮಾತ್ಯ ಅಂತ ಮಾಧವ ಮಂತ್ರಿ ಅಂತ ಕರೀತಾರೆ. ಅವನು ನಿರಂತರ ಯುದ್ಧ ಮಾಡಿ ಗೋವಾನ ತನ್ನ ತೆಕ್ಕೆಗೆ ವಾಪಸ್ ತಗೊಳ್ತಾನೆ ವಿಜಯನಗರ ಇದಕ್ಕೆ. ಹೀಗೆಲ್ಲ ನಾವು ನೋಡ್ತಾ ಹೋಗ್ಬೋದು. ಅದು ಇದಕ್ಕೆ ಮಾತಾಡ್ತಾ ಇದ್ರೆ ಇದು ನಿಲ್ಲೋದೇ ಇಲ್ಲ. ಇವರು ಬೇರೆ ಬೇರೆ ಸಾಮಂತರ ಕೈಯಲ್ಲಿ ಬೇರೆ ಬೇರೆಯವ್ರ ಕೆಳಗೆ ಸಾಮಂತರಾಗಿರ್ತಾರೆ. ನಂತರ ಇವ್ರದೇ ವಿಶೇಷತಃ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಅವನ ಕಾಲದಲ್ಲಿ ಉಚ್ಛ್ರಾಯಕ್ಕೆ ಬರುತ್ತೆ. ಇದು ಅರ್ಲಿ
ಹೊಯ್ಸಳ ಅಂತ ಇವರು ಇತಿಹಾಸಕಾರರ ಪರಿಭಾಷೆ ಈ ಥರ ಅರಳಿ ಹೊಯ್ಸಳ ಅಂತ ಇಟ್ಕೊಳ್ಬೋದು. ಆತ ಇದ್ದಿದ್ದು 11ನೇ ಶತಮಾನ ಅಥವಾ 12ನೇ ಶತಮಾನ. ಅದಾದಮೇಲೆ ಒಳ್ಳೊಳ್ಳೆ ರಾಜರು ಬಂದರು. ಮುಖ್ಯವಾಗಿ ಹೊಯ್ಸಳರ ಕಾಲ, ಅದರ ಕೊನೆಯ ಕಾಲ ಅಂತ್ಯ ಆಗಿದ್ದು ಮುಮ್ಮಡಿ ವೀರಬಲ್ಲಾಳನ ಕಾಲ. ಆ ಹೊತ್ತಿಗಾಗಲೇ ಮುಸಲ್ಮಾನರು, ವಿಶೇಷವಾಗಿ ಮಲ್ಲಿಕ್ ಕಾಫರ್, ಅಲ್ಲಾವುದ್ದೀನ್ ಖಲ್ಜಿ ಅವನ ಇದು ದಂಡನಾಯಕ ಕೂಡ ಹೌದು, ಅಂತರಂಗದ ಪ್ರಿಯಕರ ಕೂಡ ಹೌದು. ಸೊ ಅವನು ಬರ್ಬರವಾಗಿ 2 ಸಲ ದಾಳಿ ಮಾಡ್ತಾನೆ. ಆಮೇಲೆ ತುಘಲಕ್ಕೂ ದಾಳಿ ಮಾಡ್ತಾನೆ. ಆವಾಗ ಮೊದಲನೇ ಸಲ ಇಡೀ ದಕ್ಷಿಣ ಭಾರತದಲ್ಲಿ ಇಸ್ಲಾಮ ಒಂದು ಮಟ್ಟಕ್ಕೆ ಒಂದು ಭೀಕರವಾದ ಗುಡಿಸ್ಕೊಂಡು ಬರುತ್ತೆ ಅಂತ, ಹಾಗೆ ಎಲ್ಲ ಅಲ್ಲಕಲ್ಲೋಲ ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಬಂದಿದ್ದು ಇವನು 3ನೇ ವೀರಬಲ್ಲಾಳ. ಅದಕ್ಕಿಂತ ಮುಂಚೆ ಇದ್ದಿದ್ದಂತಹ ಹೊಯ್ಸಳ ಸಾಮ್ರಾಜ್ಯ ಇತ್ತಲ್ಲ, ಅಷ್ಟೊತ್ತಿಗಾಗಲೇ ಉತ್ತರ ಭಾರತದಲ್ಲಿ ಪೂರ್ತಿ ಒಂದು ಪ್ರಬಲವಾದ ಹಿಂದೂ ಸಾಮ್ರಾಜ್ಯ ಯಾವುದೂ ಇರಲಿಲ್ಲ. ಸೊ ದೆಹಲಿಯಲ್ಲಿ ಒಂದು ಸಲ್ತನತ್ ಅಂತ ಇವರು ಆಕ್ರಮಣ ಮಾಡಿಕೊಂಡು ಬೇರೆ ಬೇರೆ ಒಂದು ಅನಾರ್ಕಿ ಅಂತಾರಲ್ಲ, ಆ ಥರ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದುಬಿಟ್ಟಿರುತ್ತೆ ಉತ್ತರ ಭಾರತದಲ್ಲಿ. ಮಧ್ಯ ಭಾರತಕ್ಕೂ ಬಂದಿರುತ್ತೆ. ಇತ್ತ ಕಡೆ ಮುಖ್ಯವಾಗಿ ದೇವಗಿರಿ, ದೌಲತಾಬಾದ್ ಅಂತ ನಂತರ ಅವ್ರು ಕರೀತಾರೆ. ದೇವಗಿರಿ ಅದು ಔರಂಗಾಬಾದ್ ಹತ್ರ ಇದೆ, ಅಲ್ಲಿ ದೊಡ್ಡ ಕೋಟೆ ಇದೆ. ಅದನ್ನು ಮೊದಲನೇ ಬಾರಿಗೆ ಅಲ್ಲಾವುದ್ದೀನ್ ಖಲ್ಜಿ ತಗೊಳ್ತಾನೆ. ಅದನ್ನು ಮುರಿದ್ಬಿಟ್ಟು ಅವನಿಂದ ರಾಮಚಂದ್ರ ದೇವ, ಸೇವಣ ರಾಜ ಅಥವಾ ಯಾದವ ವಂಶದ ರಾಜ. ಒಂದು ಕಾಲದಲ್ಲಿ ಯಾದವ ವಂಶರು ನಮ್ಮ ಹೊಯ್ಸಳರ ಸಾಮಂತರಾಗಿರ್ತಾರೆ, ರಾಷ್ಟ್ರಕೂಟರ ಸಾಮಂತರೂ ಆಗಿರ್ತಾರೆ. ನಂತರ ಅವರು ಮಹಾರಾಷ್ಟ್ರದಿಂದ ಮೇಲಕ್ಕೆ ಒಳಕ್ಕೆಲ್ಲ ಹೋಗಿ ತಮ್ಮದೇ ಒಂದು ಸ್ವತಂತ್ರವಾದ ರಾಜ್ಯನ ಅವರು ನಿರ್ಮಾಣ ಮಾಡ್ಕೊಳ್ತಾರೆ. ಅವೆಲ್ಲ ಆಗತ್ತೆ. ಈ ಸೇವಣರದೇ ಒಂದು ಉಜ್ವಲ ಇತಿಹಾಸ. ಒಂದು 200 ವರ್ಷಕ್ಕೂ ಕಡಿಮೆನೇ ಅವರು ಆಡಳಿತಾವಧಿ. ಅದರಲ್ಲಿ ಮ್ಯಾಜಿಕ್ ಮಾಡಿದರೆ ಸಂಗೀತ ರತ್ನಾಕರ ಶಾರಂಗ್ರದೇವ ಸಂಗೀತ ರತ್ನಾಕರ. ಅವನು ಅದು ಒಂದು ಅರ್ಥದಲ್ಲಿ ಫೌಂಡೇಶನ್ ಟೆಕ್ಸ್ಟು ನಮ್ಮ ಶಾಸ್ತ್ರೀಯ ಸಂಗೀತಕ್ಕೆ. ಈಗ ನಮ್ಮ ಭಾರತ ದೇಶದ ಸಂಗೀತ ಪದ್ಧತಿ ಒಂದೇ, 7 ಸ್ವರ ಸರಿಗಮ ಪದಿನಿ. ಅದರಲ್ಲಿ 2 ಮುಖ್ಯ ವಾಹಿನಿ, 2 ಮುಖ್ಯ ಪ್ರಭೇದ ಇದೆ, ಹಿಂದೂಸ್ತಾನಿ ಮತ್ತು ಕರ್ನಾಟಕ, ದಾಕ್ಷಿಣಾತ್ಯ ಅಥವಾ ಔತ್ತರೇಯ. ಈ ದಾಕ್ಷಿಣಾತ್ಯಕ್ಕೆ ಒಂದು ಸ್ಪೆಸಿಫಿಕ್ ಪದ ಎಲ್ಲ ಕಡೆ ಇವತ್ತು ಇರೋದೇ ಕರ್ನಾಟಕ. ಅಲ್ಲಿ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್ ಅಂತ ಕೇಳಿದ್ರೆ ಕರ್ನಾಟಕಿ ಅಂತಾರೆ. ಅಂದ್ರೆ ಇಲ್ಲಿಂದ ಬಂದಿದ್ದು ಕರ್ನಾಟಿಕ್ ಅನ್ನೋದು ಇಂಗ್ಲಿಷು. ಕರ್ನಾಟಕ ಸಂಗೀತ ಅಂತ ದಕ್ಷಿಣದಲ್ಲಿರೋ ಎಲ್ಲ ಭಾಷೆಯವರು ಕರ್ನಾಟಕ ಸಂಗೀತ ಅಂತಾನೆ ಕರೀತಾರೆ. ಆಯ್ತಾ. ಅದರ ಕೇಂದ್ರ ಆಗಿರೋದು ಇವತ್ತು ತಮಿಳುನಾಡು. ಅಲ್ಲೇ ಹೆಚ್ಚು ಉಳಿಸ್ಕೊಂಡಿದ್ದಾರೆ ಅವರು. ಕರ್ನಾಟಕಕ್ಕಿಂತ ಆಂಧ್ರಕ್ಕಿಂತ ಕೇರಳಕ್ಕಿಂತ ಹೆಚ್ಚು ಅಲ್ಲೇ ಉಳಿಸ್ಕೊಂಡಿದ್ದಾರೆ. ಮೂಲ ಕರ್ನಾಟಕ ಸಂಗೀತ. ಯಾಕೆ ಇಲ್ಲೆಲ್ಲ ಹೆಣ್ಕೊಂಡು ಹೋಗಿದೆ ನೋಡಿ ಅಲ್ಲಿ. ಕಲೆ ಮತ್ತು ಸಂಗೀತ, ನೃತ್ಯ, ವಾಸ್ತುಶಿಲ್ಪ. ಕಲೆ, ನೃತ್ಯ, ಸಂಗೀತ, ವಾಸ್ತುಶಿಲ್ಪ, ನಾಟ್ಯ, ಆಮೇಲೆ ಏನಂತಾರೆ ವೇಷಭೂಷಣ, ಆಭರಣಗಳು, ಇದರ ಬಗ್ಗೆ ನಮ್ಮ ಜ್ಯೋತ್ಸ್ನಾ ಕಾಮತ್ ಅವರು ಒಳ್ಳೆ ಪುಸ್ತಕ ಬರೆದಿದ್ದಾರೆ, ಓದಲೇಬೇಕು. ಅದು ಹೆಸರು ಮರ್ತೋಗಿದೆ, ಇಂಗ್ಲೀಷಲ್ಲಿದೆ. ಡ್ರೆಸ್ ಆ್ಯಂಡ್ ಆರ್ನಮೆಂಟೇಷನ್ ಇನ್ ಕರ್ನಾಟಕ ಅಂತ. ತುಂಬ ಚೆನ್ನಾಗಿದೆ. ನಿಮಗೆ ಒಂದು ಎಣ್ಣೆ ನೀರು ಹೇಗೆ ಹಾಕಬೇಕು ಅನ್ನೋದ್ರಿಂದ ಎಲ್ಲ ಡೀಟೇಲ್ಸ್ ಇದೆ. ನಿಮಗೆ ಕುವೆಂಪು ಅವರು ಭಾಳ ಸೊಗಸಾದ ಒಂದು ಲಲಿತ ಪ್ರಬಂಧ ಬರೆದಿದ್ದಾರೆ, ಅಜ್ಜಯ್ಯನ ಅಭ್ಯಂಜನ ಅಂತ. ಕುವೆಂಪು ಅವರು ಅಜ್ಜಯ್ಯನ ಬಗ್ಗೆ ಅವ್ರು ಎಣ್ಣೆ ನೀರು ಹಾಕಿಸ್ಕೊಳ್ತಾ ಇದ್ದಿದ್ದು ವರ್ಣನೆ ಮಾಡ್ತಾರೆ. ನೀವೇ ಅಲ್ಲಿ ಹೋಗಿ ಯಾರನ್ನ ಕರೆಸಿ ಬಾಪ ಎಣ್ಣೆ ನೀರು ಅನ್ನಿಸ್ಬೇಕು, ಆ ಥರ ಬರೆದಿದ್ದಾರೆ. ರಸವತ್ತಾಗಿದೆ. ಅದನ್ನು ಒಂದು ಪಡಿ ಹಚ್ಚ ಥರ ಗೊತ್ತಾಗತ್ತೆ. ಥಿಯರಿಟಿಕಲ್ ಡೀಟೇಲ್ಸು ಇದರಲ್ಲಿದೆ, ಆ ಪುಸ್ತಕದಲ್ಲಿ ಶಾಸನಗಳಲ್ಲಿದೆ, ಪೂಜಾ ಪದ್ಧತಿಗಳಿದೆ, ಯಾವ್ಯಾವ ಅಂಗಕ್ಕೆ, ಶರೀರದ ಯಾವ್ಯಾವ ಅಂಗಕ್ಕೆ ಯಾವ್ಯಾವ ಸೌಂದರ್ಯವರ್ಧಕ ಉಪಯೋಗಿಸ್ಬೇಕು ಅಂಗಕ್ಕೆ, ಈ ಥರ ಎಲ್ಲ ಇದೆ. ಸೊ ಇದು ವಿಜಯನಗರ ಕಾಲಕ್ಕೆ ಬಂದ್ರಂತೂ ಕೃಷ್ಣದೇವರಾಯನ ಕಾಲದಲ್ಲಿ ಪರ್ಫ್ಯೂಮ್ಸ್ಗೆ ಒಂದು ಸಪರೇಟ್ ಮಿನಿಸ್ಟ್ರಿ ಇತ್ತು. ಪರ್ಫ್ಯೂಮ್ಸ್ ಸುಗಂಧ ದ್ರವ್ಯಗಳಿಗೆ ಒಬ್ಬ ಮಿನಿಸ್ಟರ್ ಇದ್ದಾಗುತ್ತೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಪ್ರಪಂಚದ ಎಲ್ಲೆಲ್ಲಿ ಒಂದು ಪರ್ಫ್ಯೂಮ್ ಯಾವ್ದಾವ ಪದಾರ್ಥದಿಂದ ಒಂದು ಸುಗಂಧ ಬರುತ್ತೋ ಅದನ್ನೆಲ್ಲ ಇಂಪೋರ್ಟ್ ಮಾಡಿಸ್ಕೊಂತ ಆ ಮಿನಿಸ್ಟರ್ ಕೆಲಸ ಅದು. ಅದಕ್ಕೆ ತಂದು ಬೇಕಾದಷ್ಟು ಫ್ಯಾಕ್ಟ್ರಿಗಳನ್ನು ಹಾಕಿ ತಮ್ಮ ಯಾರೋ ಆಸ್ಥಾನಿಕರಿಗೆ,
ಯಾರ್ಯಾರಿತ್ತ ಸಭಿಕರಿಗೆ ಎಲ್ಲ ಬರ್ತಿರ್ತಾರಲ್ಲ, ನಿಮಗೆ ಒಂದು ಡ್ರೆಸ್ ಕೋಡ್ ಥರ ಇರ್ತಾ ಇತ್ತು. ಹಾ ಗಂಡಸರಿಗೂ ಆ ಡ್ರೆಸ್ ಕೋಡ್ ಇತ್ತು. ಆಪಾದ ಮಸ್ತಕ, ಹಾ ಕಾಲಿಂದ ತಲೆವರೆಗೆ, ತಲೆಯಿಂದ ಕಾಲವರೆಗೆ ಗಂಡಸರಿಗೂ ಒಂದು ಅಂಗ ಕೂಡ ಶೃಂಗಾರ ಮಾಡದೇ ಇರೋ ಹಾಗಿರ್ಲಿಲ್ಲ. ಹೆಂಗಿತ್ತು ಅದು ವೇಷಭೂಷಣ? ತಲೆಗೆ ಪೇಟ, ಇದಕ್ಕೆ ಮೂಗಿಗೆ ಮೂಗುಬಟ್ಟು ಗಂಡಸರು ಹಾಕೊಳ್ತಾ ಇದ್ರು ಗಂಡಸರು. ಕೃಷ್ಣದೇವರಾಯನ ಕಾಲದಲ್ಲಿ. ಕಿವಿಗೆ ಓಲೆ, ಕಂಠಹಾರ, ಇದು ಏನಂತಾರೆ ಇದನ್ನ, ತೋಳ್ಬಂದಿ, ಉಂಗುರ ಅಂತೂ ಕೇಳಲೇಬೇಡಿ. ಇಲ್ಲಿ ಇದಕ್ಕೆ ಒಡ್ಯಾಣ ಗಂಡಸರು ಹಾಕೋತಾ ಇದ್ರು, ಆಯ್ತಾ. ಆಮೇಲೆ ಗಂಡ ಪೆಂಡೇರ ಅಂತ ಇಲ್ಲಿಗೆ ಕಾಲಿಗೆ ಕಡ, ಕಡಗ, ಆಮೇಲೆ ಕಾಲುಂಗ್ರ. ಒಂದೇ ಒಂದು ಅಂಗಕ್ಕೂ ಅದು ಸೌಂದರ್ಯ ಇರ್ಬೇಕು. ಅದಕ್ಕೆ ಅಂದ್ರೆ ಇವಾಗ ಇದು ಬರೀ ಆಭರಣ ಇರ್ಬೇಕು. ಅದಕ್ಕೆ ಈಗ ಇದು ಬರೀ ಹೆಣ್ಮಕ್ಕಳ ಸೌಂದರ್ಯದ ವಸ್ತುಗಳಾಗಿವೆ. ಇಲ್ಲ, ಗಂಡಸರಿಗೂ ಇದೆಲ್ಲ ಕಂಪಲ್ಸರಿ. ಅದನ್ನ ನೋಡಿ ಈ ರಾಜ ಸಂತೋಷ ಪಡ್ತಾ ಇದ್ದ. ಇಷ್ಟೆಲ್ಲ ವೈಭವ ಇದೆ, ಅದನ್ನು ಯಾತಕ್ಕೆ ಎಲ್ಲರೂ ನಮ್ಮ ಪ್ರಜೆಗಳು ಅನುಭವಿಸಬಾರ್ದು ಅಂತ.